ಜಲಂಧರ ಹರಣ ಕೂಡ ಮಾಡಿದ ಸಮರ ನಿನ್ನ ಅನುಜವೀತ ಜಲಂಧರ ಹರಣ ಕೂಡ ಮಾಡಿದ ಸಮರ ನಾನು ಎಂಬ ದುರಹಂಕಾರ ನಾನು ಎಂಬ ದುರಹಂಕಾರ ಶಿವನ ಕರದಿಹಾರ ಸರಸ ಜಾಕ್ಷಿ ಹೃದಯ ರಾಣಿ ಹೃದಯ ಸರಸ ಜಾಕ್ಷಿ ಹಾಗಾದರೆ ಶ್ರುತಿ, ನನಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ನಿನ್ನ ಹನುಜನಾದ ಜಲಂಧರನನ್ನು ವಧೆ ಮಾಡಿದೆ ಎಂದು ಹೇಳಿದೆಯಲ್ಲ, ಇದ್ದ ಮಾತಲ್ಲವೇ? ಹೌದು ಕಾಂತಿ, ಆದರೆ ವಿಧಿ ಮಹಿಮೆ ಬಲ್ಲವರಾರು? ಆ ವಿಧಿ ಮಹಿಮೆ ನಿನಗೆ ಗೊತ್ತಿಲ್ಲವೇ ಕಾಂತಿ? ಕಾಂತ, ಸರ್ವಂತರ್ಯಾಮಿಯಾದ ನನ್ನಂತವನಿಗೆ ವಿಧಿ ಕಾಟ ಬಿಟ್ಟಿಲ್ಲ ಅಂದ ಮೇಲೆ ಆದರೆ ಅದು ಹೇಗೆಂದರೆ, ಅದು ಹೇಗೆ? ದಾನವ ಗುರುಗಳಾದ ಶುಕ್ಲಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ದುಷ್ಟ ಶಿಕ್ಷಣಾರ್ಥವಾಗಿ ಭೂಲೋಕದಿ ಜನ್ಮ ತಾಳೆಂದು ಶಾಪ ಕೊಟ್ಟಿರುವುದು ಸತಿ ಯಾರಿಗೂ ತಿಳಿಯದು ಎನ್ನಂತರಂಗದ ಸಂಗತಿ. ಸುಂದರ, ಆ ವಿಧಿ ಕಾಟ ನಿನಗೂ ಬಿಡಲಿಲ್ಲವೆಂದು ಹೇಳಿದ್ಯಾ? ಹೌದು ಕಾಂತಿ. ನಲ್ಲ ನಿನಗೂ ದಾರಿದ ವಿಧಿ ಕಾಟ ನಿನ್ನ ಮನಸ್ಸಿಗೆ ಒದಗಿದೆ ಬೇಜಾರ. ನೀವು ಭಯಪಟ್ಟ ಹರಿಹರ ಬ್ರಹ್ಮಾರಿ ನೀವು ಭಕ್ತರಿಗೆ ಯಾರಾಗ ನಿಮ್ಮ ನಂಬಿದ ಭಕ್ತರಿಗೆ ಯಾರಾದರೆ ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ ನೀ ಹೇಳುವ ಮಾತೆ ಅತಿ ದೇವಾ ದೇವಿ, ನೀನೇ ಈ ರೀತಿ ಮಾತನಾಡಿದರೆ ನಿನ್ನನ್ನು ನಂಬಿರುವ ಭಕ್ತರ ಗತಿ ಏನು? ಪ್ರಿಯ, ಭಕ್ತರಿಗೆ ಮಾಡಬೇಡ ಅನ್ಯಾಯ. ಕಾಂತೆ ಹೇಳಿದ್ರೆ ಚೆನ್ನಾಗಿ ಕೇಳು. ಲೋಕದೊಳಗೆ ಹೆಣ್ಣಿನ ಮಹಿಮೆ ತಿಳಿಯಲಾರರು ನರಜನರು. ಭುವನದೊಳಗೆ ನಿಮ್ಮಯ ಮೇಲೆ ಬಲ್ಲ ಪುರುಷರು ಯಾರಿಗರು. ಮಾಯ ಮೋಹದಿ ಪ್ರೇಮ ಪಾಶದಿ ಮಾಯ ಮೋಹದಿ ಪ್ರೇಮ ಪಾಶದಿ ಪುರುಷರನ್ನು ತಮ್ಮಂತೆ ಕೂರಿಸುವರು ನಾರಿಯರು ನಾರಿಯರು ನಾರಿಯರು. ಲೋಕದೊಳಗೆ ಹೆಣ್ಣಿನ ಮಹಿಮೆ ಭುವನದೊಳಗೆ ನಿಮ್ಮಯ ಲೀಲೆ ಬಲ್ಲ ಪುರುಷರು ಯಾರಿಯರು. ಮೋಹಮಾಯದಿ ಪ್ರೇಮ ಪಾಶದಿ ಮೋಯ ಮೋಹದಿ ಪ್ರೇಮ ಪಾಶದಿ ಪುರುಷರನ್ನು ತಮ್ಮಂತೆ ಕೂರಿಸುವರು ನಾರಿಯರು.
ನನ್ನ ಪ್ರೇಮದ ಮನೋಹರಿ. ಸ್ತ್ರೀಯರು ಏನು ಮಾತನಾಡಿದರೂ ಚಂದ, ಅದೇ ಈ ಜಗತ್ತಿಗೆ ಆನಂದ. ಈ ಜಗವೇ ನಿಂತಿರುವುದು ಜಗದಾದಿ ದೇವತೆಯಿಂದ. ಆದರೆ ರಮಣಿ, ಸ್ತ್ರೀಯರು ಮೊದಲು ಪುರುಷರ ಹೃದಯಮಂ ತಮ್ಮ ಮೊಹಾಂಕುರಮಂ ಹುಲ್ಲು ಕಡ್ಡಿಯಂತೆ ತಮ್ಮ ಬಳಿಗೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಂಡು ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಮಯಾನುಸಾರವಾಗಿ ನಿಮ್ಮ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನ ನಿಮ್ಮಂತೆ ತಳ್ಳಿಬಿಡುತ್ತೀರಿ. ಇದು ಸ್ತ್ರೀಧರ್ಮ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡುತ್ತಿ. ಪ್ರಿಯಾ, ಪ್ರಿಯೆ, ಏನು ಹೇಳಿದೆ? ಸ್ತ್ರೀಧರ್ಮ ಪದ್ಧತಿ ಹೇಳಿದೆ ಸತಿ. ಸ್ತ್ರೀಯರ ಪುರುಷರ ಮನಸ್ಸನ್ನು ಸೂರೆಗೊಳಿಸುತ್ತಾರೆಂದು ಹೇಳಿದೆಯಾ? ಹೌದು ಸತಿ. ನಲ್ಲ, ಹಾಗಾದ್ರೆ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಸ್ತ್ರೀಯರು ಕಾಡುವರು ಪುರುಷರು ಮಹಾಚತುರರೇ. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರೇ. ಅಂದ ಚಂದ ನೋಡಿ ಅಂಗ ಸಂಗತ ತವ ಬೈ. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರೇ. ನೀನು ಮೋಹಿನಿಯಾಗಿ ಭರತನಾಟ್ಯವಗೈದು. ನೀನು ಮೋಹಿನಿಯಾಗಿ ಭರತನಾಟ್ಯವಗೈದು. ಮೋಸದಿಂದ ಭಸ್ಮಾಸುರನ ನಾಟ್ಯ ಮಾಡಿದೆ. ಸೀರೆಯ ನೊಟ್ಟೆ ಹಣೆಗೆ ಕುಂಕುಮನಿಟ್ಟೆ. ಸೀರೆಯ ನೊಟ್ಟೆ ಹಣೆಗೆ ಕುಂಕುಮನಿಟ್ಟೆ. ಕುಣಿತಾ ಕುಣಿತಾ ಮುಡಿಯಲ್ಲಿ ಮಸ್ತಕವಿಟ್ಟೆ. ನಂಬಲಾರೆ ನೀನು ಎನ್ನನ್ನು ಬೆಳೆದರು. ನಂಬಲಾರೆ ನೀನು ನನ್ನನ್ನು ಬೆಳೆದರು. ಸ್ತ್ರೀಯರು ಕಾಡುವರು ಪುರುಷರು ಮಹಾಚತುರರು. ದೇವ, ದೇವಿ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳಿಸುತ್ತಾರೆಂದು ಹೇಳಿದೆಯಲ್ಲ, ಹೌದು ಕಾಂತಿ. ನೀನೇಕೆ ಮೋಹಿನಿ ರೂಪವನ್ನು ತಾಳೆ ಆ ಭಸ್ಮಾಸುರನನ್ನು ನಾಶ ಮಾಡಿದೆ? ಅಹೇ ಪ್ರಿಯೆ, ಪ್ರಿಯಾ, ಲೋಕ ಕಲ್ಯಾಣಕ್ಕಾಗಿ ಭಸ್ಮಾಸುರ ನಮ್ಮಂತ ಹೆಣ್ಣಿನ ರೂಪದಿಂದಲ್ಲವೇ? ಹೌದು ಕಾಂತಿ. ಅಂದ ಬಳಿಕ ಎನ್ನನ್ನು ಜರೆಯುವುದಕ್ಕೆ ವೈಕುಂಠವಾಸ. ನಿನ್ನಲ್ಲಿರೋದು ಬರೀ ಮೋಸ. ಹಾಗಾದರೆ ಹೇಳುವ ಚೆನ್ನಾಗಿ ಕೇಳು. ಭಸ್ಮಾಸುರನನ್ನು ನಾಶಗೈದಿ ಎಂದು ಹೇಳಿದೆಯಲ್ಲ, ಇದ್ದ ಮಾತಲ್ಲವೇ? ಹಾಗಾದರೆ ಹೇಳುವನು ಚೆನ್ನಾಗಿ ಹೇಳುವ ಕೇಳು. ಅವನ ಚರಿತ್ರೆಯನ್ನು ಚೆನ್ನಾಗಿ ಹೇಳುವನು ಕೇಳು ಕಾಂತಿ. ಅದೇನು ಚೆನ್ನಾಗಿ ಹೇಳು. ಕೇಳಿ ಪ್ರಿಯ ಸತಿ, ಕೇಳುವ ಸಮ್ಮತಿ. ಕೇಳು ಪ್ರಿಯ ಸತಿ, ಕೇಳುವ ಸಮ್ಮತಿ. ಭಸ್ಮಾಸುರನು ಗರ್ಭದಿಂದ ಮಡಿದ ಸಂಗತಿ. ಭಸ್ಮಾಸುರನು ಗರ್ಭದಿಂದ ಮಡಿದ ಸಂಗತಿ. ಕೇಳು ಪ್ರಿಯ ಸತಿ, ಕೇಳುವ ಸಮ್ಮತಿ. ಹರನ ಬಳಿಯಲ್ಲಿ ತಪಸ್ಸಿನ ವರದಲ್ಲಿ ಹುಡುಗಿದ ಹಸ್ತವನು ಪದದಲ್ಲಿ ಶಿವನಲ್ಲಿ. ಹರನ ಬಳಿಯಲ್ಲಿ ತಪಸ್ಸಿನ
ಉದ್ಭವಿಸಿದೆ ಎನ್ನ ಪ್ರಾಣಕಾಂತಿ. ಚಿಂತೆ. ಆ ಕೂಳನಾದ ಭಸ್ಮಾಸುರನು ಶಿವನನ್ನು ಸುಡುವೆನೆಂದು ಹಿಂಬಾಲಿಸಿದನು. ಅಹೇ ಸುಂದರಿ, ದುಷ್ಟರನ್ನು ನಷ್ಟಗೊಳಿಸುವುದೇ ಎನ್ನ ಕರ್ತವ್ಯವಾದದ್ದರಿಂದ ಆ ಕ್ಷಣವೇ ನಾನು ಮೋಹಿನಿ ರೂಪ ತಾಳಿದೆ. ಹೌದೇ? ಆ ಅಧರ್ಮನಾದ ಭಸ್ಮಾಸುರನನ್ನು ತನ್ನ ಹಸ್ತದಿಂದಲೇ ತಾನೇ ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಕ್ರೂರನಾದ ಹಿರಣ್ಯಕಶ್ಯಪನನ್ನು ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನನ್ನು ಅವನ ಮಗನಾದರೂ ರಕ್ಷಿಸಿದೆ. ಇಂಥ ನಿರಂಜನಾದ ಎನ್ನೊಡನೆ ವಾದ ಮಾಡುವುದು ಸರಿಯಲ್ಲ ನಾರಿ, ಪ್ರೇಮದ ಸುಂದರಿ. ಜಗನ್ನಾಥ, ಅಹೇ ಕಾಂತಿ, ಶ್ರೀಹರಿ, ಶ್ರೀಹರಿ, ಅಹೇ ರಮಣಿ, ಹೇಳುವಿನ ಕೇಳು. ಹಾಗಾದ್ರೆ ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿ ನನ್ನ ಗುಣ, ಬಲ್ಲೆ ಶ್ರೀಹರಿ ನನ್ನ ಗುಣ, ಅದು ಏನೆಂದರೆ, ನನ್ನ ತಂದೆಯಾದ ಸಮುದ್ರ ರಾಜನನ್ನು ಮತನ ಮಾಡೋ ಸಮಯದಲ್ಲಿ ಒಂದು ಕಡೆ ಹಾಲಾಲ ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ, ಪ್ರಿಯಾ, ದಾನವರಿಗೆ ವಿಷವನ್ನು ನೀಡಿದೆ, ದೇವತರಿಗೆ ಅಮೃತವನ್ನು ನೀಡಿದೆ. ಪ್ರಿಯಾ, ಇದೇನು ನಿನ್ನ ಅನ್ಯಾಯ? ಅಹೇ ಹೃದಯೇಶ್ವರಿ, ಹೃದಯೇಶ್ವರ, ಅಹೇ ಹೃದಯೇಶ್ವರಿ, ಹೃದಯೇಶ್ವರ, ಹಾಗಾದ್ರೆ ಹೇಳುವುದು ಚೆನ್ನಾಗಿ. ಅದೇನು ಚೆನ್ನಾಗಿ ಹೇಳು. ಬಾಳಿನ
ಜಾತಿ ಮುತ್ತಿನಂತಿರುವ ಎನ್ನ ಪ್ರೇಮದ ಸತಿಮಣಿ, ಎನ್ನ ಸೌಂದರ್ಯದ ಕಣಿ. ಈ ಚತುರ್ದಶ ಭುವನಂಗಳಂ ಎನ್ನುವುದರದವರು ಅಡಗಿಸಿದ ಭಾಗವೋತ್ತಮನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತೆಯರಿಗೆ ಅಮೃತಪಾನ ಮಾಡಿಸಿದೆ. ಆ ದುಷ್ಟರಾದ ಕೂಳರಕ್ಕಸರಿಗೆ ವಿಷಪಾನ ಮಾಡಿಸಿದೆ. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ? ದುಷ್ಟರಾದ ಕೂಳರಕ್ಕಸರು ಶ್ರೇಷ್ಠರಾದ ದೇವತೆಯರಿಗೆ ಯಾವ ಸಮಯದಲ್ಲಿಯೂ ಕೂಡ ತೊಂದರೆ ಕೊಡಿ ಬರುವ ಕ್ಷಣವಂ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ. ಕಾಂತೆ ಗುಣವಂತೆ. ಶ್ರೀಮನ್ನಾರಾಯಣ ಜಗನ್ಮಾತ್ ಸಂರಕ್ಷಣ. ನಿನ್ನ ದರ್ಶನಕ್ಕಾಗಿ ನಾನೀಗ ವೈಕುಂಠಕ್ಕೆ ಬಂದಿಯೇನು. ಲಕ್ಷ್ಮೀ ಸಮೇತನಾಗಿ ನಿಮ್ಮನ್ನು ಕಂಡು ಧನ್ಯನಾದನು ದೇವ. ನಿಮ್ಮ ಪಾದ ಪದ್ಮಾಂಗ ವಂದಿಸನು ದೇವ. ದಿವ್ಯ ಪ್ರಭಾವ. ನಿಮ್ಮ ಪಾದ ಪದ್ಮಾಂಗ ವಂದಿಸನು ದೇವ. ದಿವ್ಯ ಪ್ರಭಾವ. ನಿನಗೆ ಶುಭವಾಗಲಿ ಮಾನಸೋದ್ಭವ. ಅದು ಏನು ತಿಳಿಸು ನೀನು ಬಂದ ವಿಚಾರವ. ಮರೆತೆಯ ನಿನ್ನಯ ಬಕುತರ ದೇವಾ. ಶ್ರೀಕರ ಶುಭಕರ ಶ್ರೀಕರ ಶುಭಕರ ಮರೆತೆಯ ನಿನ್ನಯ ಬಕುತರ ಮರೆತೆಯ ನಿನ್ನಯ ಬಕುತರ ದೇವಾ. ಶ್ರೀಕರ ಶಕ್ತಿ ಶೋಧನ ದುಷ್ಟ ಪ್ರಚೋದನ ಶಕ್ತಿ ಶೋಧನ ದುಷ್ಟ ಪ್ರಚೋದನ ಭೂಲೋಕದಲ್ಲಿ ದೇವಾಲಯಗಳ ಭೂಲೋಕದಲ್ಲಿ ದೇವಾಲಯಗಳ ಕಡವು ತಲಿಹರೋ ಆಮದ ಮೋಹರೋ ಕೆಡವು ತಲಿಹರೋ ಆಮದ ಮೋಹರೋ ದುಷ್ಟರ ಸೇರಿಸು ಯಮನಾಪುರ ಶ್ರೀಕರ ಶುಭಕರ ಮರೆತರ ಶುಭಕರ ಮರೆತೆಯ ನಿನ್ನಯ ಬಕುತರ ಮರೆತೆಯ
ದೇವ. ಅಹೇ ನಾರದ, ಭೂಲೋಕದಲ್ಲಿ ದುಷ್ಟರಾದ ಶಕ್ತಿ ಸೂದನ ಪ್ರಸೂದನರು ತಪ್ಪಡು ಬಡಿಸ್ಬೇಡ್ರಪ್ಪ ಗೌಡ್ರೆ ಕೆಳೆಯುತ್ತಾ ತಪ್ಪಡು ಮಾಡೋ ತಪಸ್ಸನ್ನು ಯಜ್ಞ ಯಾಗಾದಿಗಳನ್ನು ಕೆಡಿಸಿ ಸುರನಾರಿಯನ್ನು ಪರಿಪರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಮರೆಯುತ್ತಿರುವ ದೇವ. ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರೂ ಬರಬಹುದು. ಆದ ಕಾರಣ ಆ ದುಷ್ಟ ರಕ್ಕಸರನ್ನು ಹತ ಮಾಡದೆ ಬಿಟ್ಟು ಲಕ್ಷ್ಮಿಯೊಡನೆ ನೀನೇ ಆನಂದ ಪರವಶನಾದರೆ ಭಕ್ತರ ಗತಿಯೇನು? ಆದಿಶೇಷನೇ ಲಕ್ಷ್ಮೀ ರಮಣನೇ. ತಪ್ಪಡಿ ಪಾತ್ರ ಬರೋಕೆ ಬಿಡಬೇಕು. ಹಗಲೆಲ್ಲ ಬರೆದ್ರೆ ಅರ್ಥ ಆಗೋದು ಕಾಲ ಅಂತ ನಮಗೆ. ಓಹೋ ಶಾರದಾನಂದನ, ಬಿಡುಬಿಡು ಯೋಚನಾ. ಕಾಲಚಕ್ರವು ಸದಾ ಚಾಲನೆಯಲ್ಲಿರುತ್ತದೆ. ಆದರೆ ಈಗ ಲೋಹಾವತಿಯ ಮದಾಂಧರಿಗೆ ಆ ಹರನವರ ಬಲದಿಂದ ಅತಿ ಗರ್ವ ಬಂದಿರುವುದು. ಆಗ ನಾರದ, ಇನ್ನೂ ಕೆಲ ಕಾಲದಲ್ಲಿ ಅವರ ಗರ್ವ ಅವರನ್ನೇ ತಿನ್ನುತ್ತದೆ. ಹಿಂದಕ್ಕೆ ಇದೇ ರೀತಿ ದ್ವೇಷ ಸಾಧಿಸಿ ಬಂದವರ ಗತಿಯನ್ನು ನೀನೇನು ಹರಿದವನೋ ಹೇಗೆ? ಮುನಿವರ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟೇ ದೈವ ಸಂಭೂತರಾದ ನಮ್ಮ ಕರ್ತವ್ಯ. ವಿರಂಚಿ ನಂದನ, ಸಮಯ ನೋಡಿ ಸೇರಿಸುವೆ ಯಮಸದನ. ಅಮ್ಮ ಲೋಕಮಾತೆ ಹೇಳೋರಿ ಕೇಳು. ಅದೇನು ಚೆನ್ನಾಗಿ ಹೇಳು. ಆರಾಮಿಲ್ಲ ತಾಯಿ ಜಗದೀಶ್ವರಿ ಬೇಡುವೆ ತಾಯಿ ಕರುಣಿಸಿ ಕಾಯಿ. ಬೇಡುವೆ ತಾಯಿ ಕರುಣಿಸಿ ಕಾಯಿ. ಜಗದಂಬೆ ಚರಣಂಬೆ ಓ ತಾಯಿ ಜಗದೀಶ್ವರಿ. ಅಮ್ಮ ಕೇಳಿಕೊಳ್ಳು. ನಾರದ, ಅದೇನು ಚೆನ್ನಾಗಿ ಹೇಳು. ಜಗದೊಳಗೆ ಮಿಗಿಲಾಗಿ ನೀನೆಲಸಿದೆ. ದೀನರಿಗೆ ಬೆಳಕಾಗಿ ಸಿರಿ ನೀಡಿದೆ. ಜಗದೊಳಗೆ ಮಿಗಿಲಾಗಿ ನೀನೆಲಸಿದೆ. ದೀನರಿಗೆ ಬೆಳಕಾಗಿ ಸಿರಿ ನೀಡಿದೆ. ಎಲ್ಲದಕ್ಕೂ ಕಾರಣವು ನೀನಾಗಿಯೇ. ಎಲ್ಲದಕ್ಕೂ ಕಾರಣವು ನೀನಾಗಿಯೇ. ನೀನಿರದೆ ಜಗದೊಳಗೆ ಸಿರಿಯಲ್ಲಿದೆ. ಶರಣಂಬೆ ಓ ತಾಯಿ ಜಗದೀಶ್ವರಿ. ಬೇಡುವೆ ತಾಯಿ ಕರುಣಿಸಿ ತಾಯಿ. ಬೇಡುವೆ ತಾಯಿ ಕರುಣಿಸಿ ತಾಯಿ. ಹೇ ಜಗದಂಬೆ ಶರಣಂಬೆ ಓ ತಾಯಿ ಜಗದೀಶ್ವರಿ. ಜಗದೀಶ್ವರಿ ಜಗದೀಶ್ವರಿ. ಅಮ್ಮ ಲೋಕಮಾತೆ ಕ್ಷೀರ ಸಗರ ಸುತೆ. ನಾರದ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಜಗದೋದ್ಧಾರ ಮಾಡಿರೆಂದು ಈ ಜಗನ್ಮಾತನಿಗೆ ನೀನಾದರೂ ಹೇಳಮ್ಮ ಜನನಿ ತ್ರಿಲೋಕ ಪಾವನಿ. ವೀಣಾಪಾಣಿಯಾದ ನಾರದ, ಅಮ್ಮ ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳುವೆನು. ಶಾರದನಯ್ಯ ಬಿಟ್ಟು ಬಿಡನೆನ್ನ ಮಾದವೇಚನಯ್ಯ. ಕಾಂತ ಕಾಂತ, ಅಹೇ ಕಾಂತಿ, ಆ ಮದಾಂಧರಾದ ಶಕ್ತಿ ಸೂದನ ಪ್ರಸೂದರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪ್ರಿಯ ತೋರೆನ್ನೋ ದಯ. ಅಹೇ ನಾರಿಮಣಿ, ಎನ್ನ ಮೋಹದ ಅರಗಿಣಿ. ಕ್ಷಣಕಾಲದಲ್ಲಿ ಲೋಕಕ್ಕೆ ಬಂದ ಕಂಟಕವನ್ನು ಪರಿಹರಿಸಿವೆ. ಎನ್ನ ನಂಬಿ ಬಂದ ಭಕ್ತರನ್ನು ರಕ್ಷಿಸಿವೆ.
ನಾರದ, ಓ ದೇವ, ಇನ್ನೂ ಸ್ವಲ್ಪ ಸಮಯದಲ್ಲಿ ಆ ಕೂಳ ರಾಕ್ಷಸರನ್ನು ಹದ ಮಾಡಿಸುವೆ. ನಾರದ, ನೋಡುತ್ತಿರು ಎನ್ನ ಲೀಲಾ ವಿನೋದ. ದೇವ, ನಾನಿನ್ನು ಹೋಗಿ ಅಪ್ಪಣೆ ಒಂದು ದಯಪಾಲಿಕೆ. ಶುಭವಾಗಲಿ, ಹೋಗಿ ಬಾ ನಾರದ. ಮ್ಯಾನೇಜರ್ಗಳು ಸ್ವಲ್ಪ ತಪ್ಪಡೆ ಆಫ್ ಮಾಡ್ರಪ್ಪ ಹೋಗಿ. ಇದೇ ನೋಡು ವೈಕುಂಠ ಲೋಕವ ಎಷ್ಟೊಂದು ಸ್ವಭಾಯಮಾನವಾಗಿ ಕೂತಿರುವ ನೋಡಿದೆಯೋ. ಅಹೋ ಅನುಜ, ಅಹೋ ಅಗ್ರಜ, ಈ ಲೋಕದ ಅರಸು ಇಷ್ಟು ಎಂಬುವವನು ಇವನೇ 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 ನೋಡು. ಅಹೋ ಅನುಜ, ಅಹೋ ಅಗ್ರಜ, ತನ್ನ ಸತಿಗಳೊಂದಿಗೆ ಅಟ್ಟ ಆಸದಿಂದ ಮೆರೆಯುತ್ತ ಸತಿಗಳೊಡನೆ ಲೀಲಾ ವಿನೋದವನ್ನು ಆಡುತ್ತಿರುವನು ನೋಡು. ಅಹೋ ಅನುಜ, ಅಹೋ ಅಗ್ರಜ, ಇವನ ಸಂಪಾದಕ್ಕೆ ಇಡುಗಾಡೆ ಇಡುಗಾಡೆ. ಅಹೋ ಅನುಜ, ಅಗ್ರಜ, ಇವನಿಂದ ನಮ್ಮ ವಂಶೋದ್ಭವರಾದ ಭಸ್ಮಾಸುರ, ಮುಖಾಸುರ, ಇನ್ನು ಅನೇಕ ವೀರರು ಇವನಿಂದ ಹತರಾದದ್ದನ್ನು ನೆನೆಸಿಕೊಂಡರು. ಎಲ್ಲ ಗೋಪಾಗ್ನೆಯ ಬಗ್ಗೆ ಹೊರಗದ್ದ ಬ್ರಹ್ಮಾಂತರ ಪರ್ಯಂತರ ವ್ಯಾಪಿಸಿಕೊಳ್ಳುವುದ ಆದ ಕಾರಣ ಅಹೋ ಅನುಜ, ಅಹೋ ಅಗ್ರಜ, ಕ್ಷಣ ಮಾತ್ರವೇ ವೈಕುಂಠವಂ ಸುಟ್ಟು ಭಸ್ಮ ಮಾಡಿ ಈಗ ಇವನ ಅಟ್ಟಾಸವನ್ನು ಅಡಗಿಸುವೆ.
ಮಧುಸೂದನ ಮಹಾರಾಜನ ವೀರಾದಿ ವೀರಾಸುರ ಕುಲ ಗುಡಾರಾಸುರ ಕುಲ ಚಕ್ರೇಶ್ವರನಿಗೆ ಯಾವ ಲೋಕದೋಳ ಸರಿ ಸಮ ವೀರರಲ್ಲ ಎಂಬುವಂತ ಜಯ ಬೇರಿಯನ್ನು ಹೊಡೆಸ ಪ್ರಸಾದನ ವೈಗುಂಠವನ್ ಸರ್ವನಾಶ ಮಾಡಲು ಈ ಕ್ಷಣ ಯಾವ ಅಣ್ಣ ಆ ಹೋತಮ್ಮ ನಮ್ಮ ಭೀಕರ ಕೋಪ ವೇಷಕ್ಕೆ ಸುರಲೋಕರು ದಿಗ್ವಿಜರ ದಿಗ್ಭ್ರಾಂತರಾಗಿ ದಿಕ್ಕಟ್ಟ ಓಡಿ ಹೋದರು ಆ ನಮ್ಮ ವೈದಿಗಳಾದ ದೇವತರ ಮೇಲೆ ನಮ್ಮ ತೋರಿಸಿದವ ಅವರಂ ಸರ್ವನಾಶ ಮಾಡಿದವ ನಮಗೆ ಕೆಟ್ಟ ಮಾತುಗಳನ್ನಾಡುವ ಭ್ರಷ್ಟರ ಜೀವನ ನಷ್ಟ ಮಾಡಬೇಕ ಅವು ಅಗ್ರಜ ಬಾಪುರ್ಯ ಅಟ್ಟಾಸದಿಂದ ಮೆರೆಯುತ್ತಿದ್ದ ಅವರ ನಮ್ಮ ಅಧಿಕಾರಿಗಳು ನಮ್ಮ ಮೋಸ ಮಾಡಿಕೊಳ್ಳಬೇಕ ತಪ್ಪಲ ಮಾಡಿಕೊಳ್ಳಬೇಕು ಅನುಜ ಅವು ಅಗ್ರಜ ಈ ಭುವನ ಬ್ರಹ್ಮಾಂಡದಲ್ಲಿ ನಮ್ಮ ಸರಿಸಮನಾದ ನಮ್ಮ ಬುಧಬಲ ಸರಿಸಾಟಿಯಾಗಿ ಇಲ್ಲಿಯವರೆಗೆ ಯಾರ ಕಾಣಲಿಲ್ಲ ಇನ್ನು ಮೇಲೆ ಬ್ರಹ್ಮನೆಂಬನ ನಮ್ಮ ಅರಮನೆಯ ದಾಲಪಾಲಕನಾಗಿರಲಿ ಸರ್ವ ದೇವಾನು ದೇವತರ ಪ್ರತಿದಿನ ತಪ್ಪದೆ ನಮ್ಮನ್ನು ತಪ್ಪದೆ ಪೂಜಿಸಬೇಕು ನಮ್ಮ ಅನುಜ ದೇವೇಂದ್ರನೆಂಬ ಅತಮನು ಈ ಲೋಕಾವತಿಯ ಕಾವಲಗಾರನಾಗಿರಲಿ ಇವರಂ ರಕ್ಷಿಸುವ ಸಂರಕ್ಷಕ ಎಂಬ ಬಿರುದು ಧರಿಸಿ ಆ ವಿಷ್ಣು ಎಂಬ ಭ್ರಷ್ಟನ ಸೆರೆ ಹಿಡಿದ ಅವನ ರಾಜಧಾನಿಯಾದ ಲೋಕಾವತಿಯ ಸೆರೆಮನೆಯ ಸೇರಿಸಿ ಜೀವನ ಪರ್ಯಂತರ ನರಳಿ ಸಾಯುವಂತೆ ಮಾಡಿ ಈ ವೈಕುಂಠ ಲೋಕಕ್ಕೆ ಯಾವತ್ ದೇವತಾ ಗಣಂ ನಮ್ಮ ಆಜ್ಞೆಯಂತೆ ನಡೆಸೋಣ ತತ್ತಾರನ ತಡ ಮಾಡದೆ ವೈಕುಂಠಕ್ಕೆ ಹೋಗೋಣ ನಡೆಯೋಣ ರಾಜಾಗಿರೋಣ ಅದೇ ಪ್ರಕಾರವಾಗಿ ನಮ್ಮ ಗಣೇಶ್ ಗುಣೆಂಬನಂಗಿದ್ರೆ ಎಲ್ಲಿದ್ದು ಬಂದ್ರು ನೋಡಿ ಅವರು ಕಾಂತ ಯಾರ ಘೋರದಲ್ಲಿ ಮಾಡುತ್ತಿರುವರಲ್ಲ ಕಾಂತ ಕಾಂತೆ ಯಾರು ಘೋರ ಧ್ವನಿ ಮಾಡುತ್ತಿರುವೆಂದು ಹೇಳುವೆಯಲ್ಲ ಆ ಧ್ವನಿ ನಮ್ಮನ್ನೇನು ಮಾಡಲಾರದು ಸುಂದರಿ ಆ ಘೋರ ಧ್ವನಿ ಮಾಡುತ್ತಾ ನಮ್ಮ ಹತ್ತಿರಕ್ಕೆ ಬಂದಂತಾಯ್ತಲ್ಲ ಕಾಂತ ಗುಣ ಅಂತ ಕಾಂತೆ ಹಾಗಾದ್ರೆ ಹೇಳಿದ್ರೆ ಚೆನ್ನಾಗಿ ಕೇಳು ನಡಿ 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 ಕಾಂತೆ ಸದನಕ್ಕೆ ನಡಿ 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 ಕಾಂತೆ ನಡಿ 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 ಕಾಂತೆ ಸದನಕ್ಕೆ ನಡಿ 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 ಕಾಂತೆ ಮಂದಿರಗೆ ಬಲಚಾಲೆಯು ನಾನಿರಲು ಪ್ರವೇಶಕ್ಕೆ ನಿನಗೆ ಬಲಚಾಲೆಯು ನಾನಿರಲು ಭಯವೇ ಸಗೆ ನಿನಗೆ ಧನುಜರ ಶಿರವನ್ನು ಹರಿದು ಪವನಿಗೆ ಕೆಡಹುವೆ ನಾನು. ಧನುಜರ ಶಿರವನ್ನು ಹರಿದು ಪದವಿಗೆ ಕೆಡಹುವೆ ನಾನು. ಪದವಿಗೆ ಕೆಡಹುವೆ ನಾನು. ಪದವಿಗೆ ಕೆಡಹುವೆ ನಾನು. ನಡಿ 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 ಕಾಂತೆ ಸದನಕ್ಕೆ ನಡಿ 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 ಕಾಂತೆ ಮಂದಿರ ಅಹೇ ಮೋಹದರ ಮಣಿ ಎನ್ನ ಮುದ್ದಿನ ಅರಗಣಿ ತಪ್ಪಡಿ ಮಾಡಿದ್ರಿ ಎಂದು ಹೇಳಿದೆಯಲ್ಲ ಆ ಧ್ವನಿ ನಮ್ಮನ್ನೇನು ಮಾಡಲಾರದು. ನೀನು ಭಯ ಪಡಬೇಡ ಸುಂದರಿ. ಆ ಕೂಡ
ಈಗಲೇ ಹೋಗಿ ಆ ರಕ್ಕಸರನ್ನು ಸಂಹರಿಸಿ ಬರುತ್ತೇನೆ. ಅಲ್ಲಿಯವರೆಗೆ ಈ ಮಣಿ ಮಂಚದ ಮೇಲೆ ನೀನು ವಿಶ್ರಾಂತಿ ತೆಗೆದುಕೋ ರಮಣಿ, ಸದ್ಗುಣ ಭರಣಿ. ಬಂಡ ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಆದಿ ಶಾಸನದ ಏನೋ ಮಾಡಿ ವೈಕುಂಠ ಪದವಿ ಬರೆಯುವುದಕ್ಕೆ ಬಿಟ್ಟದ್ದು ಇದು ನಮ್ಮ ರಾಜ್ಯದ ತಪ್ಪು. ಭ್ರಷ್ಟ ಹೊರರೆ ಹಂದು ಸಮುದ್ರ ಮಂಥನ ಮಾಡಿದಾಗ ನನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಆದರೆ ಅವರಲ್ಲಿ ನೀನು ಟಕ್ಕತನವು ಮಾಡಿ ಇಲ್ಲಿಯವರೆಗೆ ಉಳಿದಿಯಲ್ಲ. ಈಗ ನಮ್ಮ ಕೈಯಲ್ಲಿ ಜೀವದಿಂದ ಉಳಿಯಲು ಸಾಧ್ಯವಿಲ್ಲ. ಬಂಡ ಇನ್ನೂ ಸ್ವಲ್ಪ ತಾಳು. ಎಲೇ ಗುಲ್ಲ, ಬಂಡ ನೀನು ಧಾರವಾಡ ಸಮರಾಂಗಣ ಮಾಡಿ ಗೆದ್ದರಿವಿ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ. ನಿನ್ನ ಪರಾಕ್ರಮಕ್ಕೂ ಬೆಂಕಿ ಹೇಳಿ, ನೀನು ಅಂತ ಪರಾಕ್ರಮಿ ಆಗಿದ್ದರೆ ಸಮರಕ್ಕೆ ನಿಲ್ಲ ಕ್ಷಣ ಮಾತ್ರದಲ್ಲಿ ನಮ್ಮೆಮ್ಮ ಪುರಕ ಸೇರಿಸುವುದಮ ಪರಾಕ್ರಮ. ಏನಪ್ಪ ಮೇನೇಜರ್ ಲಿಂಗಪ್ಪ ಹನುಮಂತಗೌಡ ಅದು ತಪ್ಪಡಿ ಹಾಕಿ ಬಿಡ್ತಾರೆ ಅವ್ರ ತಪ್ಪಡಿ ಏನ್ ಕಾರಣ ಬರ್ಸ್ತಾರೆ ಅಲ್ಲೇ ತಪ್ಪಡಿ ಮಾಡ್ತಾರೆ ಮೇಲ ಬಲಿರೆಯಲೇ ಅವಿಚಾರನಾದ ಇಷ್ಟು ಎಂಬ ಭ್ರಷ್ಟರೇ ಸುಲಕ್ಷಣವಾಗ ಲಕ್ಷ್ಮಿ ಒಡನೆ ಲೋಲಾಡುವ ಮಗ ಮೂರ್ಖರೇ. ಬಂಡ ನಿನ್ನ ಮೇಲೆ ನನಗೆ ಅಂತ ಕರುಣೆ ಆಗಿರುವುದು ಅದು ಯಾತಕ್ಕೆಂದರೆ ಸ್ವಲ್ಪ ತಾಳು, ಸ್ವಲ್ಪ ತಾಳು. ಹಿಂಡಿಯನ್ನು ಸಂಹಾರ ಮಾಡದೆ ನಿನಗೆ ಜೀವದಾನ ಮಾಡುವೆ ನಾರಾಯಣ. ಎನ್ನ ಮುಂದೆ ನಡೆಯಲು ನಿನ್ನಯ ಪ್ರಾಣ ಅಡ್ಡ ಬಿದ್ದೀರಿ ಎನ್ನ ಶರಣ ಉಳಿಸುವ ನಿನ್ನ ಪ್ರಾಣ. ಎಲೈ ದುಷ್ಟ ರಕ್ಕಸ, ವಿಷ್ಣುವೇ, ಎಲೈ ದುಷ್ಟ ರಕ್ಕಸ. ಹಾಗಾದ್ರೆ ಹೇಳಿದ್ರೆ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳು. ಬಲ್ಲೆ ನಿನ್ನ ಜಂಬವನ್ನು ಮೂಡನೆ, ಬರೆದೆ ಮಾತನಾಡಬೇಡ ಸುಮ್ಮನೆ. ಬಲ್ಲೆ ನಿನ್ನ ಜಂಬವನ್ನು ಮೂಡನೆ, ಬರೆದೆ ಮಾತನಾಡಬೇಡ ಸುಮ್ಮನೆ. ಬರೆದೆ ಮಾತನಾಡಬೇಡ ಸುಮ್ಮನೆ. ಲೋಕದಿ ಮಾಸೂರನು ನೀನವು, ಎನ್ನ ಮುಂದೆ ನಿನ್ನ ಶೌರ್ಯ ಹಡಗುವುದು. ಲೋಕದಿ ಮಾಸೂರನು ನೀನವುದು, ಎನ್ನ ಮುಂದೆ ನಿನ್ನ ಶೌರ್ಯ ಹಡಗುವುದು. ಮಾತಿನಲ್ಲಿ ದೂರ ಮಾಡು ಬೇಗ ಸಮರ, ಮಾತಿನಲ್ಲಿ ದೂರ ಮಾಡು ಬೇಗ ಸಮರ. ಸೇರಿಸುವನು ಯಮನ ದೂರ, ಸೇರಿಸುವನು ಯಮನ ದೂರ. ಒಳ್ಳೆ ನಿನ್ನ ಜಂಬವನ್ನು ಮೂಡನೆ, ಬರೆದೆ ಮಾತನಾಡಬೇಡ ಸುಮ್ಮನೆ. ಬರೆದೆ ಮಾತನಾಡಬೇಡ ಸುಮ್ಮನೆ. ಪಾತ್ರ ಯಾವುದಿಲ್ಲ ಬಾ ಗೌಡ್ರ ಎಲೈ ದುಷ್ಟ ರಕ್ಕಸರೇ, ಮೇನೇಜರ್ ಹನುಮಂತಗೌಡ ತಪ್ಪಡಿ ಹಾಕಿ ಸಿಗಲ್ಲ ಬರಕ್ಕೆ ಇವಾಗ ಏನು ಕಾರಣ ನೋಡ ವಿಷ್ಣುವೇ, ಎಲೈ ದುಷ್ಟ ರಕ್ಕಸರೇ, ಹಗಲು ರಾತ್ರಿ ಎನ್ನದೆ ಸಿಕ್ಕ ತಪ್ಪು ನಾ ಮಾಡ್ದೆ ಬಾ. ಮಾಡಿ ಸೊಕ್ಕಿದ ಮಾಂಸವನ್ನು ತಿಂದು ನಿಮ್ಮ ಪಿತ್ತ ನೆತ್ತಿಗೇರಿದ ಹಾಗಿದೆ. ಆ ಮದಾಂಧನಾದ ಹಿರಣ್ಯಕಶ್ಯಪನ ಒಡಲು ಸೀಳಿದಂತೆ ನಿಮ್ಮನ್ನು ಸೀಳಿ ಹೊಂಡು ಮುಕ್ಕಿಸಿಬಿಡೆ ರಕ್ಕಸ. ಬಿಡು ಬಿಡು ನಿಮ್ಮ ಕಕ್ಕಸ. ನಾರಾಯಣ, ನೀನವ ಕದನ ಪ್ರವೀಣ. ಹಿಂದಕ್ಕೆ 3 ಅಡಿ ಭೂಧಾನವಂಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ. ಎಲೆ ಬಂಡ, ಎಲೈ ಭ್ರಷ್ಟ, ಸ್ವಲ್ಪ ತಾಳು. ಈ ರಾಜ್ಯ ವೀರನಾದ ಹಿರಣ್ಯ ಕಶ್ಯಪನು ನರಸಿಂಹ ಅವತಾರದಿಂದ ವಧೆಗೈದೆ. ಒಲೆಟ್ಟನಾದ ವರವ ಅವತಾರದಿಂದ ಸಂಹಾರ ಮಾಡಿ ನಾಶ ಮಾಡಿದೆ. ಎಲೆ ನಾರಾಯಣ, ಚಂಡ ವಿಕ್ರಮನಾದ ಮೋಹಿನಿಯಾಗಿ ತಕತೈ 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 ಎಂದು ನಾಟ್ಯ ಮಾಡಿ ನಾಶ ಮಾಡಲೇ ಬಂಡ. ಎಲೈ ದುಷ್ಟ ರಕ್ಕಸ, ಇನ್ನು ಸ್ವಲ್ಪ ತಾಳು. ಈ ಧರಿ
ನನ್ನ ಧೀರರನವರೇ, ನೀನು ನಿಜವಾಗಿ ಧಾರ್ಯಗಳು ಸಂಭ್ರಮ ಮಾಡಿವೆ ನಾರಾಯಣ. ನಾನು ಬಂದೆ ನಿನ್ನ ಹೇಳಿದ್ದೇನೆ ಗುಣ. ಎಲ್ಲ ದುಷ್ಟದಾನ್ನವ, ಬಿಡು ನಿನ್ನ ಗರ್ವ. ಕೊಟ್ಟ ಮಾತನ್ನು ನಡೆಸದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ಅವನ ಗರ್ವಕ್ಕೆ ಮೆಚ್ಚಿ, ಭಕ್ತಿಗೆ ಮೆಚ್ಚಿ ಅವನ ಬಾಗಿಲನ್ನು ಕಾಯ್ದೆ. ಹಿರಣ್ಯಕಶ್ಯಪ, ನರಕಾಸುರ, ಭಸ್ಮಾಸುರ, ಸೋಮಕಾಸುರ ಇಂಥ ಮೊದಲಾದ ರಕ್ಕಸರನ್ನು ಅವರವರ ಜನ್ಮಕ್ಕೆ ತಕ್ಕಂತೆ ಅವತರಿಸಿ ಸರ್ವನಾಶ ಮಾಡಿದೆ. ಎಲೈ ದುಷ್ಟ ರಕ್ಕಸ, ಬಂಡ ದೇವತೆಗಳನ್ನು ರಕ್ಷಿಸದೆ ನಿಮ್ಮಂಥ ದುಷ್ಟ ರಕ್ಕಸರಂ ಇಂಥ ಕಕ್ಕುಲತೆಯ ಮಾತುಗಳನ್ನು ಆಡಿ ಎನ್ನಿಂದ ಸಾಯಬೇಡಿ. ಮೂಡರೆ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಿರಿ. ಬಲ್ಲಿರ ಕಂಡಿರ ರಕ್ಕಸರೇ, ವಿಷ್ಣುವೇ, ಈಗ ನೀನು ಹೆಣ್ಣ ಕೈಯಲ್ಲಿ ಜೀವದಿಂದ ಉಳಿಯಲು ಸಾಧ್ಯವೇ? ಹೊಂಡ ಕರ ಹರಿಸಿಕೋ, ಹಿಂದಕ್ಕೆ ಮೋಸ ಮಾಡಿ ಅಸುರಂ ಕೊಂದ ರೀತಿಯಲ್ಲ. ನೋಡುವಂತೆ ಈ ವಸತಿಯೋಳ ನಿನ್ನ ಹೆಸರಿಲ್ಲದಂತೆ ಹಸುವನ್ನು ನೀಗಿಸುವ ಶ್ರುತಿ ಬಾಲಕ ಸೂತ್ರದ ಹೊರಗೆ ಈ ಕ್ಷಣ ಮಾತ್ರ ತೋರಿಸುವ ನನಗೆ ನಾನು ಯಮದನಕ. ಎಲ್ಲ ಸಾರಥಿ ದೇವ, ಈ ಗರ್ವಿಷ್ಠರಾದ ಈ ರಕ್ಕಸರನ್ನು ನನ್ನಿಂದ ಸಂಹಾರ ಮಾಡಲಾಗದು. ನಾನು ಮಾಯವಾಗಿ ಹೋಗಿ ಆಲೋಚನೆ ಮಾಡಿ ಈ ರಕ್ಕಸರ ರುಂಡಗಳನ್ನು ಚೆಂಡಾಡಿಸದಿದ್ದರೆ ರಾಕ್ಷಸಂತಕನೆಂಬ ಹೆಸರು ಯಾತಕ್ಕೆ? ನಾರದ, ನಾನು ಈಗಲೇ ಮಾಯವಾಗಿ ಹೋಗಿ ದೇವ. ಹಾಗಲ ನಿನ್ನ ಹಂಗಲೆಲ್ಲ ಗದ್ದಗದನ್ನು ನಡಗಲತ್ತಿದವು. ಬಿಟ್ಟ ಶಕ್ತಿ ಆಯ್ತು ಅಂತರ ರಿಸಿಕ ಮೋಟ ಮತ್ತೆ ಇಲ್ಲ ಮಾತರ ನಮ್ಮದರಿಗೆ ನೆಲ್ಲದ ಮರಿ ಆಗ ಜಾಗೃತಿ ಆದ ಮಾನ ಸಂಗ್ರಾಮ ಮಾಡುವ ನಿನ್ನ ನಿರ್ರಾಮ ಜಾಗೃತಿಯಿಂದ ಇದ್ದಕ ನಿಲ್ಲದ ಬಂದ ಆರಿಸಿ ಬಡಗನ ಅಂತರಕ್ಕೆ ನಿಲ್ಲವರುಂಡ. ದೇವ, ಈ ಅನ್ನಯ ಕಾರ್ಮುಖದ ದಪ್ಪೆಗೆ ತಡೆಯಲಾರದ ವಿಷ್ಣು ಎಂಬ ಭ್ರಷ್ಟನ ಮಾಯವಾಗಿ ಓಡಿ ಹೋದರು. ಹದಮ ಹದಮ ಶ್ರೀ ಹರಿ ಶ್ರೀ ಶಕ್ತಿ ಸುಧನ ಪರಕ್ರಮಕ್ಕೆ ತಡೆಯಲಾರದ ಚಪ್ಪಲಯನಕ್ಕೆ ಹೋದರೆಂದು ದಂಡನಲ್ಲೊಂದು ಜಯಬೇರಿ ಎಂಬುದು ಒಂದನಾಗರ ಸಾರಥಿ ಅತಿ ಜಾಗೃತಿ. ಅಮ್ಮಯ್ಯ, ಎನ್ನ ಕಾಂತನು ಈ ಮಣಿಮಂಚದ ಮೇಲೆ ಮಲಗೆಂದು ಹೇಳಿ ಹೋದವರು ಇನ್ನೂ ಬರಲಿಲ್ಲ. ಮುಂದೆ ನಮ್ಮ ಗತಿ ಏನಪ್ಪ ಸಾರಥಿ? ಗೊತ್ತಾಗದಾಗಿದೆ ನಮ್ಮ ಸ್ಥಿತಿ. ನಮ್ಮ ಗತಿ ಗಂಗಾವತಿ ಮಾಡಮ್ಮ. ಈ ಗಂಡುಗಳಿ ರಾಜನಾದಣ್ಣ ಓರ್ವ ನಾರಿಯ ಧನಿವಾಗುತ್ತಿರುವುದು. ಆ ಭ್ರಷ್ಟನೆಂಬ ವಿಷ್ಣು ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದನು. ಆದ ಕಾರಣ ಇಲ್ಲಿರುವ ಅವಳ ಲಕ್ಷ್ಮಿ ಹಾಲು ತೆಗೆದುಕೊಂಡು ನಮ್ಮ ಪಟ್ಟಣಕ್ಕೆ ಈಗ ಎಳೆದುಕೊಂಡು ಬರಲಲ್ಲ ಅಸುರ ಕುಲಗಳನ್ನು ಬಲಿ ಬಲಿ ಬಲಿರೇ ಸಾರದೆ ಎಂಬ ಚಾರ ಈ ಲಕ್ಷ್ಮಿ ಎಂಬ ರತ್ನವನ್ನು ನೋಡಿದೆಯೋ? ನೋಡಿದೆವ. ಸೃಷ್ಟಿಕರ್ತನಾದ ಬ್ರಹ್ಮನು ಈ ವನಧಾಮಿಣಿಗಳನ್ನು ಸೃಷ್ಟಿ ಮಾಡುವುದಕ್ಕೆ ಎಷ್ಟು ದಿವಸ ಕಷ್ಟಪಟ್ಟರು? ಎಲ್ಲ ಸಾರದೆ ಬಾಬುಜಿ, ಇದಕ್ಕೊಂದು ನೀತಿಯನ್ನು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದೇವ. ಕಿಂ ಕುಂದಳಂ ಕಿಂ ಭೂತಳಂ ಕಿಂ ನಾಸಿಕಂ ಕಿಂ ಹದರಂ ಕಿಂ ದತ್ತಂ ಕಿಂ ಮುಖಂ. ಸಾರಥಿ, ಇದರ ತಾತ್ಪರ್ಯವೇನೆಂದರೆ? ಅದರ ತಾತ್ಪರ್ಯವೇನಿದೇವ? ಈ ಏನು ಮುಂಗುರುಳು, ಏನು ನೇತ್ರವು, ಏನು ಕಣ್ಣುಬ್ಬುಗಳು, ಈ ಏನು ತುಟಿಯೋ, ಏನು ದಂತ ಪಕ್ಷಿಯೋ, ಈ ಏನು ಮುಳ್ಳು ಸಾರಥಿ ಬಾಬುಜಿ. ಇಂಥ ಸ್ತ್ರೀಗಳನ್ನು ಈ ಧರಣಿಯೋ ನಾನು ಎಲ್ಲೂ ಇದುವರೆಗೂ ಎಲ್ಲೂ ಕಾಣಲು.
ನೋಡಿದೆ ದೇವ. ಸಮುದ್ರದ ತೆರೆಗಳಿಗೆ ಬ್ರಹ್ಮನೇತ್ರವೆಂಬ ಕಮಲವು ಮೇಲೆ ಕುಳಿತಂತಿರುವುದು ನೋಡಿದೆಯಾ? ನೋಡಿದೇವ. ಎಲ್ಲ ಸಾರದೆ ಮತ್ತೇನು ಮಮದಿ? ಇಕ್ಕೋ ಇವಳ ಮುಂಗೂರು ಕೂದಲುಗಳು ಎಡಬಲದಲ್ಲಿ ಚಲಿಸುತ್ತಾ ಎಷ್ಟೊಂದು ಶೋಭಾಯಮಾನವಾಗಿ ಒಪ್ಪುತ್ತಿರುವವು ನೋಡಿದೆಯಾ? ನೋಡಿದೇವ. ಎಲ್ಲ ಸಾರದೆ ಮಮದಿ. ಇದು ಅಲ್ಲದೆ ಇವಳಲ್ಲಿ ಮತ್ತೊಂದು ಚಮತ್ಕಾರವನ್ನು ನೋಡಿದೆಯಾ? ಅದೇನು ದೇವ? ಅಬ್ಬಬ್ಬಬ್ಬಬ್ಬಬ್ಬ, ಈ ಸುಂದರ ಅಂಗಿಯ ತುಟಿ ಬಣ್ಣವನ್ನು ನೋಡಿ ತೊಂಡೆ ಹಣ್ಣು ನಾಚಿಕೊಂಡು ಊರ ಒಳಗೆ ಮೋರಿಯನ್ನು ತೂರಲಾರದೆ ಗಿಡದ ಬಲವೊಳಗೆ ಎಲ್ಲ ಸಾರದೆ ಇವಳ ಕುತ್ತಿಗೆಯ ತ್ರಿವಳೆಯನ್ನು ಕಂಡು ಎದರಿಗೆ ನಿಲ್ಲಲಾರದೆ ಶಂಕು ಮರೆಯಾಗಿ ಸಮುದ್ರವನ್ನು ಸೇರಿದು ನೋಡಿದೆಯಾ? ಎಲ್ಲ ಸಾರದೆ ಮತ್ತೇನು ಮಮದಿ? ಇಕ್ಕೋ ಈ ಕನಕಾಲ ದಂಗಿಯ ಕತ್ತಲ್ಲಿ ಈ ಕನಕಾಲ ದಂಗಿಯ ಕತ್ತಲ್ಲಿರುವ ರಕ್ತದಂತಿರುವ ಕುಂಭಕುಚದ ಎಂಗಳನ್ನು ಎಲ್ಲ ಸಾರದೆ ದೇವ. ಇದಕ್ಕೆ ಒಂದೇ ಒಂದು ಶ್ಲೋಕ ಉಂಟು, ಹೇಳುವನು. ಚೆನ್ನಾಗಿ ಹೇಳು ದೇವ. ಪ್ರೀತಿಯಿಂದ ಹೇಳುವನು, ಬಲು ಪ್ರೀತಿಯಿಂದ ಕೇಳು. ಇಚ್ಛೆ ಬಿಟ್ಟು ಹೇಳು ದೇವ. ಅಲ್ಲ ಸಾರದಿ, ಅದು ಏನಂದರೆ ಅದೇನು ರಾಜ? ಅರಸಿಕಾಜನ ಸಂಭಾಷಣೆತು ರಸಿಕಾಜನ ವರ್ತಕಲಂ ಲಂಬ ಕುಜಂಗಾನೇತು ಹಾಲಿಂಗವಂ ಲಿಂಬ ಕುಜಂಗಾನೇತು ಪಾದತ್ರಾಣಂ. ಎಲ್ಲ ಸಾರದೆ ಮಮದಿ. ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ದೇವ? ರಸಿಕತೆ ಇಲ್ಲದವನ ಕೂಡ ಮಾತನಾಡುವುದಕ್ಕಿಂತಲೂ ರಸಿಕತೆ ಉಳ್ಳುವ ಮನುಷ್ಯನ ಕೂಡ ತಡವಿ ಜಗಳ ಆಡುವುದೇ ಲೇಸು. ಬಲೆ ಬಲೆ. ಎಲ್ಲ ಸಾರದೆ ಮಮದಿ. ಇಕ್ಕೋ ತನ್ನ ಕೈಯಿಗೆ ಮೀರಿದ ಸ್ತ್ರೀಯಳ ಕೂಡ ಹಾಲಿಂಗವನ್ನು ಮಾಡುವುದಕ್ಕಿಂತಲೂ ನಿಂಬೆ ಹಣ್ಣಿನಷ್ಟು ಸಮಾನವಾದ ಕುಚದ ಎಂಗುಳ್ಳುಳ್ಳ ಸ್ತ್ರೀಯಳ ಕೂಡ ಪಾಯದಿಂದ ಒಲಿಸಿಕೊಳ್ಳುವುದೇ ಲೇಸೆಂದು ಬರೆಯುತ್ತಿರುವುದು ಈ ಶಾಸ್ತ್ರವು ನೋಡುವ. ಎಲ್ಲ ಸಾರದೆ ಮಮದಿ. ಅದರಂತೆ ಇಕೋ ಈ ಸ್ತ್ರೀಯಳ ಕುಂಭಕುಚದ ಎಂಗಳು ನಿಂಬೆ ಹಣ್ಣಿನಷ್ಟು ಸಮಾನವಾಗಿ ಈ ಅಷ್ಟನ್ನು ಮೋಹಗೊಳಿಸುತ್ತಿರುವವ ನೋಡಿದೆಯಾ? ನೋಡಿದೇವ. ಎಲ್ಲ ಸಾರದೆ ಮಮದಿ. ಇವಳ ಬಳ್ಳಿಯಂತೆ ಬೆಳಗುವ ನಡುವನ್ನು ನೋಡಿ ಸಿಂಹವು ನಾಚಿಕೊಂಡು ದಿಟ್ಟರಣ್ಯವಾದ ದೊಡ್ಡ ಕವಿಯನ್ನು ಸೇರಿ ಎಲ್ಲ ಸಾರದೆ ಮಮದಿ. ಈ ಎಳೆ ಬಾಳೆ ದಿಂಡಿನಂತಿರುವ ಇವಳ ತೊಡೆಗಳನ್ನು ನೋಡಿ ನಾನು ನಿರ್ಭರಗಾದೆ ನೋಡಿದೇವ. ಅಲ್ಲ ಸಾರದೆ ಮತ್ತೇನು ಮಮದಿ? ಇವಳ ಕಾಲುಗಳನ್ನು ನೋಡಿ ನವಿಲು ಮುಂಜಾನೆ ಕುಣಿಯದೆ ಇಕೋ ಸರ್ರನೆ ಒಂದು ಮೂಲೆಯಲ್ಲೇ ಕುಳಿತಿರುವುದು ನೋಡಿ. ಎಲ್ಲ ಸಾರದೆ ಮತ್ತೇನು ಮಮದಿ? ಇವಳು ಎಷ್ಟೊಂದು ವರ್ಣೆ ಮಾಡಿ ಮಾತನಾಡಿಸುತ್ತಿದ್ದರೆ ನನ್ನನ್ನು ಮಾತನಾಡಿಸದೆ ಮೌನವಾಗಿ ಕುಂತಿರುವಳಲ್ಲೋ ಸಾರದೆ. ಇವಳ ಸಮೀಪಕ್ಕೆ ಹೋಗಿ ನಾನೇ ವಿಚಾರವನ್ನು ಮಾಡುತ್ತೇನೆ. ಎಲೆ ರಾಣಿ, ಎಲೆ ಪಣಿವೇಣಿ, ಎಲೆ ಬಂಗಾರದ ರಗಿಣಿ, ಹೊಡು ನೋಡು, ಒಂದು ಸದೆ ಎನ್ನ ಮುಖವಕ್ಕೆ ಒಂದು ಸದೆ ನೋಡು. ಇನ್ನೇತಕ್ಕೆ ತಡ ಬಾಬಾ ಬೈಲಿಗೆ ನಿನ್ನ ಹಚ್ಚು ಮೆಚ್ಚಿನ ಪ್ರಿಯ ಸುಂದರ ಬಂದಿರುವನ ಎಲೆ ರಮಣ, ಎಲೆ ಬಂಗಾರದ ರಗಿಣಿ. ಇನ್ನು ಮೇಲೆ ನೀನಾಗು ಎನ್ನಗೆ ಪ್ರೀತಿಯ ಸತಿ, ನಾನಾಗುವೆ ನಿನ್ನಗೆ ಪ್ರೇಮದ ಪತಿ. ಇನ್ನು ಮೇಲೆ ಮರೆತು ಬಿಡು ಆ ಏಡಿ ವಿಷ್ಣುವಿನ ಮೇಲಿನ ಭ್ರಾಂತಿ, ನಾನೇ ನಿನಗೆ ತಕ್ಕ ಸೂರನೊಂದು ತಿಳಿ ನಾರಿ. ದಿಟ್ಟಲು ಹಾವತಿ ಸಿಂಹ ಸ್ಥಾನ ದೀಶನಾದ ಎನ್ನಂ ನೀನು ಏನು ಬೇಕಾದರೂ ಬೇಡ. ಎಲೆ ರಮಣೆ,
ನಿನಗೆ ಬೇಕಾದರೆ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿಯನ್ನು ತಂದು ಇಲ್ಲವೇ ರಂಬೆ ಊರ್ವಶೆ ಮೇನಕ ತಿಲಹತ್ಮೆಯರಂಬ ಸುಂದರ ನಾರಿಮಣಿಯರಂ ತಂದೆ ಜಾತರಿಗೆ ನಿಲ್ಲಿಸಲೇ. ಹೇಳು ಪ್ರಿಯ ಸುಂದರಿ, ಈಕೋ ನಿನ್ನ ಮನದೋಳು ಭಯವಂ ಪಡೆದೆ ಎನ್ನಲು ಹಾವತಿ ಪಟ್ಟಣಕ್ಕೆ ಪ್ರಯಾಣವಂ ಮಾಡ ಮನವರಿ. ನೀನಾಗದಿರಿ ಎನ್ನ ಕೈಯಲ್ಲಿ ಸಿಕ್ಕ ಚಿಗುರಿ ಮೆರಿ ಅಂತ ಗಾವರಿ. ಅಯ್ಯೇ ಮಾಯಕಾರನಾದ ಕಪಟ ವಿಷ್ಣುವಿನಲ್ಲೇ ನೀನು ನಮ್ಮ ಅಣ್ಣನಂತ ರಸಿಕನಿಗೆ ಕಾಮನವಿಲ್ಲ. ಹೇ ಸುಂದರ, ಅಂದ ಮೇಲೆ ಅಂತ ಏಡಿಯ ಮಾಯಕಾರ ನಮ್ಮ ಅಗ್ರಜನ ಇಂದ ಸರಸದಿಂದ ಆತನೊಳ ಸುಖದ ಆನಂದ ಮಾತುಗಳನ್ನಾಡಿ ನಿನಗೆ ಮನ ಆನಂದ ಆಗುವಂತೆ ರತಿ ಉಲ್ಲಾಸದ ಕೂಡಿ ತೃಪ್ತಿಯನ್ನು ಪಡೆ. ಹೇ ಮಾಯಕಾರನ ಸತಿ, ಬಿಟ್ಟು ಬಿಡು ಅಂತ ಹೇಳಿ ಮೇಲೆ ಭ್ರಾಂತಿ. ನಿನ್ನ ಅಮೂಲ್ಯ ಪ್ರೀತಿಯನ್ನು ದಿಟ್ಟ ನಮ್ಮ ಅಣ್ಣ ಶಕ್ತಿ ಸುಧನ ಮ್ಯಾಲಿಡು ವಿಷ್ಣುವಿನ ರಾಣಿ ಪಡಿಬೇಡ. ಅಣ್ಣಗಳಿರ, ನೀವು ದಾರು, ಲಕ್ಷ್ಮಿಯೇ, ನೀವು ದಾರು. ಲೋಹಾವತಿ ಸಿಂಹಾಸ್ಥಾನಕ್ಕೆ ದೀಶನಾದ ಶಕ್ತಿ ಸುಧನ ಮಹಾರಾಜನ ನಾನು. ನೋಡ ಅಲ್ಲಿರುವನು ನಮ್ಮ ತಮ್ಮನಾದ ಪ್ರಸೋದನನು. ಹಾಗಾದರೆ ನಮ್ಮ ಅಂತಃಪುರಕ್ಕೆ ಬಂದ ಕಾರಣವೇನು? ನಿನ್ನ ಗಂಡನ ಮಾಡಿದ ಅಪರಾಧಕ್ಕಾಗಿ ನಿನ್ನನ್ನು ಹೇಳುವುದಕ್ಕೆ ಬಂದಿವೆ ಸುಂದರಿ. ನನ್ನ ಗಂಡನ ಅಂತ ಅಪರಾಧವನ್ನೇನು ಮಾಡಿರುವನು? ನಿನ್ನನ್ನು ಎನ್ನಗೆ ಸಲ್ಲಬೇಕಾದ ನಿನ್ನನ್ನು ತನ್ನ ವಶೆ ಮಾಡಿಸಿಕೊಂಡಿರುವನಲ್ಲ. ಅಣ್ಣಗಳಿರ, ಹೇಳುವನು ಕೇಳಿ. ಸಮಯದಲ್ಲಿ ಬಂದು ನನ್ನನ್ನು ಈ ಪರಿಯಿಂದ ಕಾಡುವುದು ನಿಮಗೆ ನ್ಯಾಯವಲ್ಲ. ಅಣ್ಣಗಳಿರ, ಇಲ್ಲಿಂದ ಹೊರಟು ಹೋಗುವ ಅಣ್ಣ ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ಅಯ್ಯೇ ಮಧುರವಣ್ಣ, ನಿನ್ನ ಗಂಡನ ನಮ್ಮ ಅರ್ಪಟ್ಟಕ್ಕೆ ಎದುರಿ ಕಾಣದ ಕೊಂಡು ಮರೆ ಆಗೋದನ ಅಂತ ಗಂಡನ ಕೂಡ ನೀನು ಏನಂದ್ರೆ ಸುಂದರ ಅಣ್ಣಯ್ಯ. ಸುಂದರಿ, ನಮ್ಮ ಅಣ್ಣನೇ ಗಂಡನೆಂದು ಪ್ರೀತಿಸಿದರೆ ನಿನ್ನನ್ನು ತನ್ನ ಮಹಾರಾಣಿ ಎಂದೇ ಸಂತೋಷದಿಂದ ವರ್ಷವನು. ಹೇ ಸುಂದರಿ, ಕಾರಣ ತಡ ಮಾಡದೆ ನಮ್ಮ ಹಿಂದೆ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಜಡೆ ಮಿಡಿ ಎಂಪಿಡಿದು ಎಳೆದು ಬಯ್ಯನು ನಾರಿ ಇಡೀ ನಿನ್ನ ನಮ್ಮ ಹರಮಂದಿರಕ್ಕೆ ಧಾರೆ.
ಲಕ್ಷ್ಮಿ ಆ ಪಕ್ಷಿ ವಾಹನ ಹೆಸರೆಕ್ಕಿದರೆ ನಿನ್ನ ಕುಕ್ಷಿ ಅಂಬಗದ ಸಾಗರಕ್ಕೆ ಎಸೆದು ಒಂದು ವೇಳೆ ನಿನ್ನ ಪಕ್ಷ ವಹಿಸಿಕೊಂಡು ಭಿಕ್ಷಕನಾದ ಶಂಕರ ಅಡ್ಡ ಬಂದರೆ ಬಾಪು ರಾಮನ ಸಿರ ಹೊರಗಡೆ ದ್ರಾಕ್ಷಾಯಿಣಿಯನ್ನು ಎಳೆದ ಅವಳಿಗೆ ನಾನೇ ಪಟ್ಟಾಧ್ಯಕ್ಷನಾಗುವೆ. ಎಲೆ ಸುಂದರಿ ಅಣ್ಣಯ್ಯ ಇಕ್ಕೋ ಇಲ್ಲಿ ನೋಡು. ನೋಡುವಿನ ಓ ಈ ಶ್ರುತಿಯೋಳು ನಮ್ಮಿಬ್ಬರ ಸರಿಸಮ ಪರಾಕ್ರಮಿಗಳು ಇಲ್ಲ ನಾರೇ ನಿನ್ನ ಬದಿ ಆಗಿರುವ ನೋಡು ಪರಾರಿ. ಅಣ್ಣಯ್ಯ ಎಲೆ ಸುಂದರಿ ಹೇಳುವಿನ ಕೇಳು. ಅದೇನು ಚೆನ್ನ ಹಾಗೆ ಹೇಳ. ನನ್ನನ್ನು ಎಳೆದು ಒಯ್ಯುವುದು ನಿಮ್ಗೆ ನ್ಯಾಯವಲ್ಲ. ಏನೇ ಲಕ್ಷ್ಮಿ ಅದೇ ನ್ಯಾಯವಲ್ಲ ಸುಂದರಿ. ಎಲೆ ಲಕ್ಷ್ಮಿ